ಹಾಯ್ ಫ್ರೆಂಡ್ಸ್, ಹಳ್ಳಿ ಸ್ಟೈಲು ಅಡುಗೆ ವಿತ್ ನವ್ಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ರುಚಿ ರುಚಿಯಾಗಿ ಸ್ವೀಟ್ ಅಂದರೆ ಮೈಸೂರು ಪಾಕ್ ಸ್ವೀಟಲ್ಲೇ ನಂಬರ್ 1 ಅಂತ ಹೇಳ್ಬೋದು. ಅದನ್ನು ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾನು ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾವುದೇ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಳ್ಳಿ, ಅದು ಕರೆಕ್ಟಾಗಿ ಒಂದು ಬಟ್ಲು ಸಕ್ಕರೆ ತೊಗೋಬೇಕು. ಒಂದು ಬಟ್ಲು ಕಡಲೆ ಹಿಟ್ಟಿಗೆ 2 ಬಟ್ಲಷ್ಟು ಎಣ್ಣೆ ತೊಗೋಬೇಕು. ಓಕೆ, ಇದಕ್ಕೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಬಟ್ಲು ಕಡಲೆ ಹಿಟ್ಟಿಗೆ 2 ಬಟ್ಲು ಎಣ್ಣೆ. ಓಕೆ, ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೀವು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕಷ್ಟೇ, ಜಾಸ್ತಿ ಹುರ್ಕೊಳ್ಳೋದಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ತುಪ್ಪ ಎಲ್ಲ ಕರಗಿ ಅದೆಲ್ಲ ಹೊಂದ್ಕೊಳ್ಬೇಕು. ಆ ರೀತಿ ಸ್ವಲ್ಪ ನಿಧಾನಕ್ಕೆ ಹುರ್ಕೊಳ್ಳಿ. ಅದು ಸಿಮ್ಮಲ್ಲೇ ಇರಬೇಕು, ಉರಿ ಮಾಡೋ ಹಾಗಿಲ್ಲ. ಓಕೆನಾ? ನೋಡಿ, ಇಲ್ಲಿ ನಾನು ಹೇಗೆ ಕಲಿಸ್ತಾ ಇದ್ದೀನಿ ಅಂತ. ಇದೇ ರೀತಿ ನೀವು ಸ್ವಲ್ಪನೂ ಗಂಟಿಲ್ಲದೆ ಹಾಗೆ ತುಪ್ಪ ಎಲ್ಲ ಕರಗಿ ಅದೆಲ್ಲ ನೀಟಾಗಿ ಹೊಂದ್ಕೊಂಡಿರಬೇಕು. ಆ ರೀತಿ ಮಾಡಬೇಕು. ನೆಕ್ಸ್ಟ್ ನೋಡಿ, ಒಂದು ಪಾತ್ರೆಗೆ 2 ಬಟ್ಲು ಎಣ್ಣೆ ಅಂತ ಹೇಳಿದ್ನಲ್ಲ, ಆ 2 ಬಟ್ಲು ಎಣ್ಣೆನೂ ಕೂಡ ಕಾಯಿಸೋದಲ್ಲ, ಸ್ವಲ್ಪ ಬಿಸಿ ಮಾಡೋದಷ್ಟೇ. ಈ ರೀತಿ ಬಿಸಿ ಮಾಡ್ಕೊಳ್ಳಿ. ಬೇರೆ ಪಾತ್ರೆಯಲ್ಲಿ ಈ ಥರ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಿದೆ, ಅದು ಸ್ವಲ್ಪ ಬಿಸಿಯಾಗಿದೆ ಅಂತ ಅಂದಾಗ ನಾವೇನಿಲ್ಲಿ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಆ ಹಿಟ್ಟಿನೊಳಗಡೆ ಈ ಎಣ್ಣೆನ ಹಾಕ್ಕೊಳ್ಬೇಕು. ಸ್ವಲ್ಪ ನಿಧಾನವಾಗಿ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಹಾಗೆ ಕಲಿಸ್ಕೊತ ಬನ್ನಬೇಕು. ಓಕೆ, ಇಲ್ಲಿ ನೋಡಿ ಯಾವ ರೀತಿ ಕೈ ಆಡಿಸ್ಬೇಕು ಅಂತ. ಈ ರೀತಿಯಾಗಿ ನಾವು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಕೈ ಆಡಿಸ್ಬೇಕು. ಒಂದೇ ಸತಿ ಹಾಕಿದ್ರೆ ಗಂಟಾಗೋ ಪ್ರೊಬಬಿಲಿಟೀಸ್ ಇರುತ್ತೆ. ನೋಡಿ, ಇಲ್ಲಿ ಕಲಿಸ್ತಾನೇ ಇರಬೇಕು. ಅದು ಸ್ವಲ್ಪ ಗಂಟು ಕೂಡ ಇಲ್ಲದೆ ಇರೋ ಹಾಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಆ ರೀತಿಯಾಗಿ ನೀವು ಕೂಡ ಕಲಿಸ್ಕೊಳ್ಳಿ. ಓಕೆನಾ? ನೋಡಿ, ಸ್ವಲ್ಪನೂ ಗಂಟಿಲ್ಲ. ಈಗ ಬರಬೇಕದು. ಟೆಕ್ಸ್ಚರ್ ಈ ಥರ ಬಂದಿದೆ ಅಂತಂದರೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಮಗೆ ಈಗ ಬಂದಿದೆ ಅಂತ ಅಂದಾದಮೇಲೆ ನಾವು ನೆಕ್ಸ್ಟು ಇಲ್ಲಿ ಪಾಕ ಮಾಡ್ಕೋಬೇಕು. ಪಾಕಕ್ಕೆ ನಾನು ಅದೇ ಪಾತ್ರೆಯಲ್ಲಿ ಈಗೇನು ಎಣ್ಣೆ ಕಾಯಿಸ್ಕೊಂಡಿದ್ದೆ ಅದೇ ಪಾತ್ರೆಯಲ್ಲಿ 1 ಬಟ್ಲು ಕಡಲೆ ಹಿಟ್ಟಿಗೆ 1 ಬಟ್ಲು ಸಕ್ಕರೆ ಅಂತ ಹೇಳಿದೆ ಅಲ್ವಾ, ಆ ಬಟ್ಲು ಸಕ್ಕರೆನ ಹಾಕ್ತಾಯಿದ್ದೀನಿ. ಅದು ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಅದ್ರ ಮುಳುಗೋವಷ್ಟು ಮಾತ್ರ ನೀರು ಹಾಕಿ, ಜಾಸ್ತಿ ನೀರು ಹಾಕೋದೇನು ಬೇಡ. ಓಕೆ, ಅದು ಹಾಕಿದ್ಮೇಲೆ ಸ್ವಲ್ಪ ಸ್ಟಿರ್ ಮಾಡಬೇಕು. ಇಲ್ಲಿ ನೋಡಿ, ಚಮಚದಲ್ಲಿ ಈ ರೀತಿ ಒಂದು ಎಳೆ ಪಾಕ ಬರುತ್ತೋ ಇಲ್ವೋ ಅಂತ ಫೈಂಡ್ ಔಟ್ ಮಾಡೋವರೆಗೂ ನೋಡಿ. ಒಂದು ಎಳೆ ಪಾಕ ಬರ್ತಾ ಇದೆ ಎಷ್ಟು ಚೆನ್ನಾಗಿ, ಅಲ್ಲಿವರೆಗೂ ನೀವು ಅದನ್ನು ಸಕ್ಕರೆ ಪಾಕನ ಕುದಿಸ್ಬೇಕು. ನಿಮಗೆ ಗೊತ್ತಾಗುತ್ತೆ, ಒಂದು 2 ನಿಮಿಷ, ಒಂದು 5 ನಿಮಿಷ ಕುದಿಸಿದ್ರು ಸಾಕು, ನಿಮಗೆ ಸಕ್ಕರೆ ಪಾಕ ಬಂದ್ಬಿಡುತ್ತೆ. ಅದನ್ನು ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಒಂದೇ ಸತಿ ಹಾಕಿ ಪರವಾಗಿಲ್ಲ, ನಡೆಯುತ್ತೆ. ಹಾಕೊಂಡ್ಮೇಲೆ ಅದನ್ನು ಕೈಯಲ್ಲಿ ಕಲಿಸ್ತಾನೇ ಇರಬೇಕು. ಇಲ್ಲಿ ನಾವು ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲಿಸ್ಕೊತ ಬನ್ನಿ. ನಮಗೆ ಕಲಿಸ್ತಾ ಕೈ ಬಿಡೋ ಹಾಗಿಲ್ಲ. ನಾವು ಈ ರೀತಿ ಕಲಗಿಸ್ತಾನೆ ಇರಬೇಕು. ಒಂದು ಟೆಸ್ಟರ್ ಬರುತ್ತೆ. ಯಾವ ರೀತಿ ಅಂತಂದರೆ, ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಫುಲ್ಲು ನೊರೆ ಥರ ಮೇಲಕ್ಕೆ ಬರುತ್ತೆ. ಬಣ್ಣ ಬರಬೇಕು. ಸ್ವಲ್ಪ ಬಣ್ಣ ಬರೋವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ನಾವು. ನೋಡಿ, ಇಲ್ಲಿ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ನೀವೇ ಮಾಡ್ತಾ ಬನ್ನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಂದೇನು ಅಂದರೆ, ಇದಕ್ಕೆ ತಳ ಹಿಡಿಯಲ್ಲ. ಈ ರೀತಿ ಫಸ್ಟ್ ನಾವು ಎಣ್ಣೆ ಹಾಕಿ ಮಾಡಿರ್ತೀವಲ್ಲ, ಸೊ ಇದು ತಳ ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ನೀವು ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೀಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಜೊತೆಗೆ ಬೇಕಾದ್ರೆ ನಾವು ಲಾಸ್ಟಿಗೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ತುಪ್ಪ ಇನ್ನೂ ಜಾಸ್ತಿ ಬೇಕು ಅನ್ನೋರು ಈ ರೀತಿ ಆಗ್ತಾ ಇರುವಾಗಲೇ ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ, ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ನೀವು. ನಾನು ಯಾಕೆ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಕೈ ಆಡಿಸೋದಂತೂ ಬಿಡಬಾರ್ದು. ಈ ರೀತಿ ನಾವು ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ಅದು ಸ್ಮೂತ್ ಇರುತ್ತೆ, ತುಂಬ ಸಾಫ್ಟ್. ತಿಂತಾ ಇರಬೇಕಾದ್ರೆ ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನಿಸುತ್ತೆ ಅಲ್ವಾ. ನೋಡಿ, ಇಲ್ಲಿ ತಳ ಎಲ್ಲ ಬಿಟ್ಟಿದೆ. ತಳ ಬಿಡಬೇಕು. ಈ ರೀತಿ ತಳ ಬಿಡ್ತಿದೆ ಅಂತಂದರೆ ಆಗ್ತಾಯಿದೆ ಮೈಸೂರು ಪಾಕು ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ನೋಡಿ, ಇದು ಈ ಥರ ತಳ ಬಿಟ್ಟು ಆದಮೇಲೆ ನಮಗೆ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಟೈಮ್ ಬರುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಇದಾಗಿದೆ ಆಲ್ರೆಡಿ ಅಂದಾಗ ಒಂದು ತಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ನೀಟಾಗಿ ಇದನ್ನು ಹಾಕೋಬೇಕಲ್ವಾ. ಅದಕ್ಕೋಸ್ಕರ ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ರಿ. ಓಕೆ, ನಾನಿಲ್ಲಿ ಇಟ್ಕೊಳ್ತೀನಿ. ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಡಲೆ ಹಿಟ್ಟಿಂದು ಸೂಪರ್ ಕಲರ್ ಚೇಂಜ್ ಆಯ್ತಲ್ವಾ. ಈಗ ನೋಡಿ, ನಾನು ತಟ್ಟೆಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಈಗ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅದು ಮಿಕ್ಸ್ಚರೆಲ್ಲ ಹಾಕೊಂಡಿದ ನಂತರ, ಮೈಸೂರು ಪಾಕದ್ದೆಲ್ಲ ಹಾಕೊಂಡಿದ ನಂತರ ನೋಡಿ ಈ ರೀತಿ ಅಲ್ಲಾಡಿಸಿ. ಸ್ವಲ್ಪ ಎಣ್ಣೆ ಇರುತ್ತೆ, ಎಣ್ಣೆ ಜಾಸ್ತಿ ಆಯ್ತಲ್ಲ ಅಂತ ಅನಿಸುತ್ತೆ, ಬಟ್ ಜಾಸ್ತಿ ಆಗಿರಲ್ಲ. ಇದು ಕರೆಕ್ಟಾಗಿ ಕಡಲೆ ಹಿಟ್ಟು ಏನಿರುತ್ತೆ ಅದೆಲ್ಲ ಕುಡ್ಕೊಂಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ.
ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ಚಾಕುನಲ್ಲಿ ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಪೀಸಾಗೆ ಕಟ್ ಮಾಡಿಕೊಂಡೆ. ನೀವು ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೋಬೋದು. ಮನೆಯಲ್ಲೇ ಮಾಡಿದ್ದು ಅನ್ನೋ ಖುಷಿ ಜೊತೆಗೆ ಸೂಪರ್ ಸ್ವೀಟ್ ನಮ್ಮ ಮನೆಯಲ್ಲೇ ರೆಡಿಯಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರಗೋಗುತ್ತೆ. ಇಷ್ಟು ಚೆನ್ನಾಗಿರೋವಂಥ ಸ್ವೀಟು ಮನೆಯಲ್ಲೇ ಮಾಡ್ಕೋಬೋದಾ ಅಂತಲೂ ಅನಿಸುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.